ನಮಸ್ತೆ ಫ್ರೆಂಡ್ಸ್. ಇಂದಿನ ಕಥೆ ಯಾವ ಗೂಳಿ ಗೆಲ್ಲುತ್ತೆ. ಒಂದು ಹಳ್ಳಿಯಲ್ಲಿ ಒಬ್ಬ ಅಜ್ಜ ತನ್ನ ಮೊಮ್ಮಗನಿಗೆ ಕಥೆ ಹೇಳ್ತಾ ಇದ್ದ. ಅಜ್ಜ ಹೇಳ್ದ, ಮಗು, ನಮ್ಮೆಲ್ಲರ ಮನಸ್ಸಲ್ಲಿ ಎರಡು ಗೂಳಿಗಳು ಜಗಳ ಆಡ್ತಾ ಇರ್ತವೆ ಅಂತ. ಆಗ ಮೊಮ್ಮಗ ಕೇಳ್ದ, ಗೂಳಿಗಳ ಜಗಳ ಆಡ್ತಾ ಇರ್ತವ, ಯಾಕೆ ಅಂತ. ಆಗ ಅಜ್ಜ ನಗ್ತಾ ಹೇಳ್ದ, ಮೊದಲನೇ ಗೂಳಿ ಕೆಟ್ಟ ಗೂಳಿ. ಇದು ಕೋಪ, ಹೊಟ್ಟೆ ಕಿಚ್ಚು, ಅಹಂಕಾರ, ಸುಳ್ಳು, ಸೋಮಾರಿತನ, ದ್ವೇಷ, ಹಾಗೇನೆ ಯಾವಾಗಲೂ ಕೂಡ ಕೆಣಕೋದು, ಗುದ್ದೋದು, ಹೀಗೆ ಮಾಡಿ ಅದು ನಿನ್ನನ್ನು ಕೆಳಗೆ ಎಳೆಯುತ್ತೆ. ಎರಡನೇ ಗೂಳಿ ಒಳ್ಳೆಯ ಗೂಳಿ. ಇದು ಪ್ರೀತಿ, ಶಾಂತಿ, ನಮ್ರತೆ, ದಯೆ, ಸತ್ಯ, ಸಹನೆ, ಕರುಣೆ, ಹೀಗೆ ಯಾವಾಗಲೂ ಸಮಾಧಾನವನ್ನು ಕೊಡುತ್ತೆ ಹಾಗೂ ನೀನು ಮೇಲೇರುವಂತೆ ಮಾಡುತ್ತೆ ಅಂತ. ಆಗ ಮೊಮ್ಮಗ ಕುತೂಹಲದಿಂದ ಕೇಳ್ತಾನೆ, ಅಜ್ಜ, ಯಾವ ಗೂಳಿ ಗೆಲ್ಲತ್ತೆ ಅಂತ. ಅಜ್ಜ ಮೊಮ್ಮಗನ ತಲೆ ನೇವರಿಸಿ ಹೇಳ್ದ, ಯಾವುದಕ್ಕೆ ನೀನು ದಿನ ಆಹಾರ ಕೊಡ್ತೀಯೋ ಅದೇ ಗೆಲ್ಲುತ್ತೆ ಅಂತ. ಇದರ ಅರ್ಥ ಏನಿರಬಹುದು? ನಮ್ಮೊಳಗಿನ ಆ ಎರಡು ಗೂಳಿಗಳಿಗೆ ನಮ್ಮ ಆಲೋಚನೆಯೇ ಆಹಾರ. ಬೆಳಗ್ಗೆ ಎದ್ದ ಕೂಡಲೇ ಇವತ್ತು ಕೆಟ್ಟ ದಿನ ಅನ್ನಿಸ್ತಾ ಇದೆ, ಯಾಕೋ ಮನಸ್ಸಿಗೆ ಸರಿ ಇಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ಅದು ಆ ಕೆಟ್ಟ ಗೂಳಿಗೆ ಆಹಾರ ಕೊಟ್ಟಂತೆ. ಅದ್ರ ಬದಲಾಗಿ ಬೆಳಗ್ಗೆ ಎದ್ದ ಕೂಡ್ಲೇ ಇವತ್ತು ಒಳ್ಳೆಯ ದಿನ, ಇವತ್ತು ಹೊಸ ದಿನನಾದರೂ ನಾನು ಕಲಿತೀನಿ ಅಂತ ಅಂದ್ಕೊಂಡ್ರೆ ಒಳ್ಳೆಯ ಗೂಳಿಗೆ ಆಹಾರ ಕೊಟ್ಟಂತೆ. ಅದೇ ರೀತಿ ಸ್ನೇಹಿತನ ಜೊತೆ ಸಣ್ಣ ಕಿರಿಕಿರಿಯಾದಾಗ ಅವನನ್ನು ದ್ವೇಷ ಮಾಡೋಣ ಅಂತ ಅಂದ್ಕೊಂಡ್ರೆ ಅದು ಕೆಟ್ಟ ಗೂಳಿಗೆ ಆಹಾರ. ಅದರ ಬದಲಾಗಿ ಮಾತಾಡಿ ಸರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಅದು ಒಳ್ಳೆ ಗೂಳಿಗೆ ಆಹಾರ. ಕೆಟ್ಟ ಗೂಳಿಯನ್ನ ಕೊಲ್ಲೋಕೆ ಆಗಲ್ಲ. ಕೋಪ, ಭಯ ಎಲ್ಲರಿಗೂ ಇರುತ್ತೆ. ಆದರೆ ಅದಕ್ಕೆ ಆಹಾರವನ್ನು ಕೊಡದೆ ಹೋದರೆ ಅದು ವೀಕ್ ಆಗತ್ತೆ. ಅದಕ್ಕೆ ಜಗಳವಾಡುವಂತಹ ಶಕ್ತಿಯೂ ಸಹ ಇರಲ್ಲ. ಒಳ್ಳೆಯ ಗೂಳಿ ಸ್ಟ್ರಾಂಗ್ ಆದಷ್ಟು ಕೆಟ್ಟ ಗೂಳಿ ಹೆದರಿ ಮೂಲೆಯಲ್ಲಿ ಕುತ್ಕೊಳ್ಳುತ್ತೆ. ನಮ್ಮೊಳಗಿನ ಯಾವ ಗೂಳಿಯನ್ನ ಗೆಲ್ಲಿಸಬೇಕು ಅನ್ನೋದು ನಮ್ಮದೇ ನಿರ್ಧಾರ.